ನೋಡಿ, ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಇವತ್ತು ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಎಸಿ ತಹಸೀಲ್ದಾರ್ ಸಭೆಯಲ್ಲಿ ಕ್ಲಾಸ್ ತೆಗೆದುಕೊಂಡಿರೋದು ಅಧಿಕಾರಿಗಳಿಗೆ. ನೆಟ್ ಕೆಲಸ ಮಾಡ್ತಿರಲಿಲ್ಲ ಅಂತ ಕ್ಲಾಸ್ ತಗೊಂಡಿರೋದು. ದಾಖಲೆಗಳ ಡಿಜಿಟಲೀಕರಣ ವಿಳಂಬಕ್ಕೆ ಕೆಂಡಾಮಂಡಲರಾಗಿದ್ದಾರೆ ಸಚಿವರು. ಆಮೇಲೆ ಪ್ರಮಾಣ ಪತ್ರ ವಿತರಣೆ ಮಾಡೋದರಲ್ಲಿ ವಿಳಂಬ ಆಗಿದ್ದಕ್ಕೆ ಸಚಿವರು ಗರಂ ಆದರು. ಏನಾಗ್ತಾ ಇದೆ ಕಚೇರಿಯಲ್ಲಿ ಅನ್ನೋದೇ ಗೊತ್ತಿಲ್ಲ ಅಂತಂದ್ರೆ ಏನರ್ಥ? ಕೆಲಸ ಮಾಡಿ ಅಂತಂತಂದ್ರೆ ಸುಮ್ಮನೆ ಬೇರೆ ಬೇರೆ ನೆಪಗಳು ಹೇಳ್ತೀರಾ, ನಿಮಗೆ ನಾಚಿಕೆ ಆಗಬೇಕು. ಹೀಗಂತ ತಹಸೀಲ್ದಾರ್ ಶಿರಸ್ತೇದಾರ್ಗಳ ಬೆವರಿಳಿಸಿದ್ದಾರೆ ಕೃಷ್ಣ ಬೈರೇಗೌಡರು. ನೋಡ್ತಾ ಇದ್ದೀರಾ ಆ ವಿಡಿಯೋ. ಒಂದು ನಿಮಿಷ ಸರಿ, ರಮೇಶ್ ಬಾಬು ಸರ್ 5 ಮಾಡಿದ್ದಾರೆ. ಅತಿ ಮಾತಾಡ್ಬೇಡ, ಮೈ ಮೇಲೆ ಪ್ರಜ್ಞೆ ಇರಲಿ. ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಏನ್ ತಿಳ್ಕೊಂಡಿದ್ಯಾ? ಒಳ್ಳೆತನಕ್ಕೆ ಗೌರವ ಕೊಟ್ರೆ ನಾವು ಗೌರವ ಕೊಡ್ತೀವಿ. ದುರಂಕಾರದ ಮಾತಾಡಬೇಡ ಇಲ್ಲಿ. ನಿಮ್ಗೆ ಯಾರು ಏನು ಮಾಡಕ್ ಆಗಲ್ಲ ಅಂತ ತಿಳ್ಕೊಂಡಿದ್ದೀರಾ? ಮಾತಲ್ಲೇ ನಿನ್ನ ಆಟಿಟ್ಯೂಡ್ ಗೊತ್ತಾಗುತ್ತೆ. ಯಾಕ್ರಿ ಮಾಡಿಲ್ಲ? ಏನ್ ಉತ್ತರ ಕೊಡ್ತಾ ಇದ್ದೀರಾ? 5 ಮಾಡೋದು ಯಾವಾಗಿಂದ ಇದ್ದೀರಿ ಅಲ್ಲಿ? ನಿಮ್ಗೆ ಯಾರು ನಿಮ್ಗೇನು ಯಾರ ಮೇಲೂ ಕಂಟ್ರೋಲ್ ಇಲ್ವೇನ್ರಿ? ಇನ್ನೊಬ್ಬರು ಬಂದಿಲ್ಲಲ್ಲ, ಟೋಟಲ್ 10 ಇರಬೇಕು ನಿಮ್ಮ ಇವರು ಅಲ್ವಾ ಸಿಸ್ಟರ್ಗಳು. 10 ಅಲ್ಲಿ ಈಗ ಬಂದಿರೋದು 9. ಇನ್ನೊಬ್ರು ಯಾಕೆ ಬಂದಿಲ್ಲ? ಸಂಪತ್ ಕುಮಾರ್, ಶಮಾ, ಅಂಜುಮ್, ಶ್ರೀನಿವಾಸ್, ಆದಿಲ್ ಪಾಷಾ, ರಮೇಶ್ ಬಾಬು, ಆನಂದ್ ಎಲ್ಲ ಬಂದ್ರೆ 6 ಜನ. ಆದಿಲ್ ಪಾಷಾ ಟ್ರಾನ್ಸ್ಫರ್ ಆಗಿದೆ. ಸೊ ಉಳಿದ 5 ಜನ ಸ್ಟಾರ್ಟ್ ಮಾಡಿದ್ದಾರೆ ಸರ್. 1-2 ಫೈಲ್ಸ್ ಮಾಡಿದ್ದಾರೆ ಅಷ್ಟೇ. ಇನ್ನು ಇದರಲ್ಲೇ ಕೆಲವರು 3 ಜನ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಏನ್ರಿ ನೀವೆಷ್ಟು ಮಾಡಿದ್ದೀರಾ? ಅವರು ಯಾರು ಹಿಂದೆ ಇರೋರು ಎಷ್ಟು ಮಾಡಿದ್ದೀರಾ? ಬುಧವಾರದವರೆಗೆ ಏನ್ ಕತ್ತೆ ಕಾಯ್ತಾ ಇದ್ದ? ಬುಧವಾರದವರೆಗೆ ಏನ್ ಕತ್ತೆ ಕಾಯ್ತಾ ಇದ್ದಾರಯ್ಯ? ರಾಜ್ಯದಲ್ಲಿ ಎಲ್ಲ ಮಾಡಕ್ ಆಗ್ತಾರೆ, ನಿಮ್ಗೆ ಸ್ಪೆಷಲ್ ಇನ್ಸ್ಟ್ರಕ್ಷನ್ ಕೊಡ್ಬೇಕಾ? ಏನ್ ಮೆಷಿನ್ ಬಂದಿಲ್ಲ ನಿಮ್ಮ ಹತ್ರ? ಲ್ಯಾಪ್ಟಾಪ್ ಯಾವ್ದು ಇಲ್ವಾ? ಡೆಸ್ಕ್ಟಾಪ್ ಇಲ್ವೇನ್ರಿ ನಿಮ್ಮ ಆಫೀಸಲ್ಲಿ? ಯಲಹಂಕದಲ್ಲಿ, ಬೆಂಗಳೂರಲ್ಲಿ ಡೆಸ್ಕ್ಟಾಪ್ ಇಲ್ವಾ? ನಿಮ್ಗೇನು ಯಾರ ಮೇಲೂ ಕಂಟ್ರೋಲ್ ಇಲ್ವೇನ್ರಿ? ಇರ್ಬೇಕಲ್ಲ ಅವರಿಗೆ. ಇದೆಯೇನ್ರಿ ನಿಮ್ಗೆ? ಇದೆಯಾ ನಿಮ್ಗೆ ನಾಚಿಕೆ ಅನ್ನೋದು? ಕಚೇರಿಗಳಲ್ಲಿ ಬೆಂಗಳೂರಿನಲ್ಲಿ ಯಾರು ಕೂಡೋದಿಲ್ಲ. ಬೆಂಗಳೂರು ಗ್ರಾಮಾಂತರ ಎರಡೂ ಕೂಡ ಎಲ್ಲ ಎಲ್ಲಿರ್ತೀರಾ ಅನ್ನೋದು ಗೊತ್ತಿಲ್ಲ. ತಾಲೂಕು ಆಫೀಸ್ ಬಿಟ್ಟು ಬೇರೆ ಎಲ್ಲಿ ಆಫೀಸುಗಳಿದೆ ನಿಮ್ಗೆ ಗೊತ್ತಿಲ್ಲ. ಮಾತಿರ್ತಿದ್ರೆ ಸುಮ್ನೆ ಕೋರ್ಟ್ ಅಂತ ಹೇಳೋದು. ಕೋರ್ಟ್ ಅಲ್ಲಿ ನೋಡಿದ್ರೆ ಅಲ್ಲಿ ಹೋಗೋದು ಯಾರೋ ಒಬ್ಬ RI ಹೋಗಿರ್ತಾರೆ, ಇಲ್ಲ VA ಹೋಗಿರ್ತಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತೂ ಕಂಪಲ್ಸರಿ. ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲಾ ಕೇಸಲ್ಲಿ ಇರ್ತಾರೆ ಕಟಕಟೆಯಲ್ಲಿ. ಇಲ್ಲಿ ಅವ್ರಿಗೆ ಅಸಿಸ್ಟ್ ಮಾಡ್ಲಿಕ್ಕೆ RI VA ಇದ್ರೆ ಹೆಚ್ಚು. ಆದ್ರೆ ಇಲ್ಲಿ ತಾಲೂಕು ಆಫೀಸ್ಗೆ ಹೋದಾಗ ಯಾವ ತಹಶೀಲ್ದಾರ್ ಕೂಡ ಕೂಡೋದಿಲ್ಲ. ಕೇಳಿದ್ರೆ ಎಲ್ಲ ಕೋರ್ಟ್ ಕಚೇರಿ. ಒಂದಕ್ಕೂ ಮೂವ್ಮೆಂಟ್ ರಿಜಿಸ್ಟರ್ ಇರೋದಿಲ್ಲ. ಅಲ್ಲಿ ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಬಂದಿದ್ದಾರೆ, ಚಲನವಲನ ಮಾಹಿತಿ ಇರೋದಿಲ್ಲ. ಸೊ ಈ ವ್ಯವಸ್ಥೆ ನೋಡಿದ್ದೇವೆ. ಸೊ ಇಲ್ಲಿವರೆಗೂ ಟಾಲರೇಟ್ ಮಾಡಿದ್ದೇವೆ. ಈಗ ಟಾಲರೇಷನ್ ಲಿಮಿಟ್ ದಾಟಿದೆ. ಸೊ ಈಗ ಇದು ಸರಿ ಹೋಗ್ಬೇಕು. ಸರಿ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪರಿಣಾಮ ಆಗ್ಬೇಕು. ಎರಡೂ ಹುದ್ದೆ. ನಾನು ಅದಕ್ಕೆ ಸೆಕ್ರೆಟರಿ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೇನೆ, ಕಮಿಷನರ್ DC ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೇನೆ. ಈ ಎರಡೂ ವಿಷಯದಲ್ಲಿ ಹೇಗೆ ನಾವು ಸುಧಾರಣೆ ತರಬೇಕು,